ಮನೆಯಿಂದ ಹೊರಬಂದ ನಂತರ ಸ್ಪರ್ಧಿಗಳು ವಿನ್ನರ್ಗಳು ಸಿನಿಮಾ ಮಾಡುವುದು ಕಾಮನ್. ಬಿಗ್ ಬಾಸ್ ಶೋ ಅವರಿಗೆ ಹೊಸ ಅವಕಾಶಗಳ ಬಾಗಿಲು ತೆರೆಯುತ್ತದೆ ಇಂದು ನಿವೇದಿತಾ ಗೌಡ, ಸಾನ್ಯಾ ಅಯ್ಯರ್ ಸೇರಿದಂತೆ ಹಲವಾರು ಸ್ಪರ್ಧಿಗಳ ವಿಚಾರದಲ್ಲಿ ನಿಜವಾಗಿದೆ. ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ವಿನ್ನರ್ ಕಾರ್ತಿಕ್ ಮಹೇಶ್ ಅವರು ಬಿಗ್ ಬಾಸ್ ನಂತರ ದೊಡ್ಡ ಪ್ರಾಜೆಕ್ಟ್ ಒಂದನ್ನ ಪಡೆದುಕೊಂಡಿದ್ದಾರೆ. ಹೈ ಬಜೆಟ್ ಚಿತ್ರದಲ್ಲಿ ನಾಯಕನಾಗಿ ನಟಿಸುವ ಅವಕಾಶ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಪಾಲಾಗಿದೆ. ಕನ್ನಡದ ಬಿಗ್ ಬಜೆಟ್ಗೆ ಕಾರ್ತಿಕ್ ಮಹೇಶ್ ನಾಯಕನಾಗಿ ಆಯ್ಕೆಯಾಗಿದ್ದು, ಈ ಸುದ್ದಿ ಈಗ ಎಲ್ಲೆಡೆ ವೈರಲ್ ಆಗಿದೆ. ಬಿಗ್ ಬಾಸ್ ಮನೆಯಿಂದ ಹೋದರೆ ಹೊರಗೆ ಬರುವಾಗ ಅವಕಾಶದ ಬಾಗಿಲು ತೆರೆಯುವುದು ಖಚಿತ ಎನ್ನುವುದು ಕೂಡ ರಿವೀಲ್ ಆಗಿದೆ. ದಿನೇಶ್ ಬಾಬು ನಿರ್ದೇಶನದ ಚಿತ್ರದಲ್ಲಿ ಕಾರ್ತಿಕ್ ನಟಿಸಲಿದ್ದಾರೆ. ಸಂಗೀತದ ಜೊತೆಗೆ ನಿರ್ಮಾಣಕ್ಕೆ ಕೈ ಹಾಕಿದ ಕಿರಣ್ ತೋಟಬೈಲು ಅವರು ಈ ಸಿನಿಮಾ ನಿರ್ಮಿಸುತ್ತಿದ್ದಾರೆ. ಬೆಂಗಳೂರು ಕುರಿತ ಪೌರಾಣಿಕ ಕುರಿತ ಸಿನಿಮಾ ಸದ್ದಿಲ್ಲದೆ ಶುರುವಾಗುತ್ತಿದೆ. ಈಗಾಗಲೇ ಸ್ಕ್ರಿಪ್ಟ್ ಪೂಜೆ ಮಾಡಿರುವ ಚಿತ್ರತಂಡ ಅತಿ ಶೀಘ್ರದಲ್ಲಿಯೇ ಮುಹೂರ್ತ ಮುಗಿಸಿ ಶೂಟಿಂಗ್ ಶುರು ಮಾಡಲು ಪ್ಲಾನ್ ಹಾಕಿಕೊಂಡಿದ್ದಾರೆ. ಈ ವಿಷಯ ತಿಳಿಯುತ್ತಿದ್ದಂತೆ ಕಾರ್ತಿಕ್ ಮಹೇಶ್ ಅವರ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ. ನಟನಿಗೆ ಆಲ್ ದ ಬೆಸ್ಟ್ ಹೇಳಿದ್ದಾರೆ. ಇತ್ತೀಚೆಗೆ ಮಾಧ್ಯಮದ ಜೊತೆ ಮಾತನಾಡಿದ ಕಾರ್ತಿಕ್ ಮಹೇಶ್ ಅವರು, ತಮ್ಮ ಡೊಳ್ಳು ಸಿನಿಮಾ ಮೆಕ್ಸಿಕೋ ಚಿತ್ರೋತ್ಸವದಲ್ಲಿ ಪ್ರದರ್ಶನ ಆಗುತ್ತಿದೆ. ಇದರ ಬಗ್ಗೆ ಖುಷಿ ಇದೆ ಅನ್ನುವ ಕಾರ್ತಿಕ್, ಸಿನಿಮಾ ಥಿಯೇಟರ್ಗಳಲ್ಲಿ ಹೆಚ್ಚು ಓಡಲಿಲ್ಲ. ಆದರೆ OTTಯಲ್ಲಿ ಜನ ನೋಡುತ್ತಿದ್ದಾರೆ. ಚಿತ್ರಕ್ಕೆ ಸಿಗಬೇಕಿರುವ ಮನ್ನಣೆ ಸಿಕ್ಕಿದೆ. ಚಿತ್ರವನ್ನ ಈಗ ನೋಡೋ ಅನೇಕರು ತುಂಬಾ ಮೆಚ್ಚಿಕೊಂಡಿದ್ದಾರೆ ಎಂದಿದ್ದಾರೆ. ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ. ಒಳ್ಳೆ ಸ್ಕ್ರಿಪ್ಟ್ ಅನ್ನೇ ನೋಡ್ತಿದ್ದೇನೆ. ಇದರ ಮಧ್ಯೆ ಅಮ್ಮನ ಕನಸಿನ ಮನೆ ಕಟ್ಟಿಸೋ ಯೋಚನೆ ಕೂಡ ಇದೆ. ಸೈಟ್ ಮಾಡಬೇಕಾ ಇಲ್ಲ ಅಪಾರ್ಟ್ಮೆಂಟ್ ಮಾಡೋದಾ ಸರಿ ಅನ್ನೋದಕ್ಕೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಗೊತ್ತಿರೋರಿಗೆ ನೋಡಲು ಹೇಳಿದ್ದೇನೆ ಅಂತ ಕಾರ್ತಿಕ್ ಮಹೇಶ್ ಹೇಳಿದ್ದಾರೆ. ಮದುವೆ ಕುರಿತು ಮಾತನಾಡಿ, ಸದ್ಯಕ್ಕೆ ಮದುವೆ ಆಗೋ ಪ್ಲಾನ್ ಏನೂ ಇಲ್ಲ. ಇನ್ನು ಸಾಕಷ್ಟು ಕೆಲಸ ಮಾಡಬೇಕಿದೆ. ಒಳ್ಳೆಯ ಸಿನಿಮಾಗಳನ್ನ ಮಾಡಬೇಕಿದೆ ಅಂತಲೇ ಕಾರ್ತಿಕ್ ಮಹೇಶ್ ಹೇಳಿಕೊಂಡಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.